ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿಂದು ವೆರಿ ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು. ಯಾಕಂದರೆ ನನ್ನ ಮಗಳು ಭೂಮಿಗೆ ಹೇಗೆ ಬಂದಳು ಅಂತ ಹೇಳಿ ನನ್ನ ಡೆಲಿವರಿ ಸ್ಟೋರಿನ ನಾನು ವಿತ್ ಶಾರ್ಟ್ ವಿಡಿಯೋ ಆಗಿ ಇದು ಮಾಡಿದ್ದೀನಿ. ಸೊ ನಂದು ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿ ಬಂದು 14th ಫೆಬ್ರವರಿ ಕೊಟ್ಟಿದ್ದರು. ಸೊ ನನಗೆ ಇನ್ನು ವಾಟರ್ ಬ್ರೇಕ್ ಆಗಿದ್ದಿಲ್ಲ, ಸೊ ಏನೂ ಆಗಿದ್ದಿಲ್ಲ. ನನ್ನ ಫಸ್ಟ್ ನಾರ್ಮಲ್ ಡೆಲಿವರಿ ಆಗಿರೋದ್ರಿಂದ ಅವರು ನನಗೆ ಸಜೆಷನ್ ಮಾಡಿದ್ರು, ನೆಕ್ಸ್ಟು ಪೇಯ್ನ್ ಇಂಡ್ಯೂಸ್ ಮಾಡ್ತೀವಿ 14th ಯಾಕೆಂದರೆ ನನ್ನ ಬೇಬಿ ಸ್ವಲ್ಪ ಸ್ಮಾಲ್ ಇತ್ತು ಅಂತ ಹೇಳಿದ್ರು. ಸೊ ಯೂಶ್ವಲಿ ಏಷ್ಯನ್ ಬೇಬೀಸ್ದು ಸ್ಮಾಲೇ ಇರುತ್ತೆ. ನಾವು ಒಂದ್ಸಲಿ ನನ್ನ ಗೈನಿಕ್ ಹತ್ರ ಕನ್ಸಲ್ಟ್ ಮಾಡಿದ್ವಿ. ನಂದು ಯುರೋಪಿಯನ್ ಚಾರ್ಟ್ ಮತ್ತು ಏಷ್ಯನ್ ಚಾರ್ಟ್ನ ಕಂಪೇರ್ ಮಾಡಿ ನೋಡಿ, ಏಷ್ಯನ್ ಕಿಡ್ಸ್ ಆಲ್ವೇಸ್ ಹೀಗಿರ್ತಾರೆ ಅಂತ ಹೇಳಿ. ಬಟ್ ಅವ್ರಿಗೆ ನೀವು ಯುರೋಪಲ್ಲಿ ಇದ್ದೀರಾ ಅಂದರೆ ಯುರೋಪಿಯನ್ ಸ್ಟ್ಯಾಂಡರ್ಡೇ ನಾವು ಮೇಂಟೈನ್ ಮಾಡೋದು. ಸೊ ಅದಕ್ಕೋಸ್ಕರ ಬೇಗ ಪೇಯ್ನ್ ಇಂಡ್ಯೂಸ್ ಮಾಡಿ ಬೇಬಿನ ಹೊರಗೆ ತೆಗಿಬೇಕು ಅಂತ ಹೇಳಿದ್ರು. ನಾವು ಸರಿ ಆಯಿತು ಅಂತ ಹೇಳಿ 13th ಈವ್ನಿಂಗ್ ಹಾಸ್ಪಿಟಲ್ಗೆ ಹೋಗಿದ್ದೀನಿ. ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು. ಅದಾದಮೇಲೆ ನನಗೆ 4 ಟೈಪ್ಸ್ ಆಫ್ ಪೇಯ್ನ್ ಇಂಡಕ್ಷನ್ ಬಗ್ಗೆ ಹೇಳಿದ್ರು, ಯಾವ್ಯಾವ ಥರ ಮಾಡ್ಬೋದು ಅಂತ ಹೇಳಿ. 2 ಟೈಪ್ಸ್ ಬಂದು ಅಲ್ಲೇ ಇರಬೇಕು ಹಾಸ್ಪಿಟಲ್ನಲ್ಲಿ, ಇನ್ನು 2 ಟೈಪ್ಸ್ ಬಂದು ನೀವು ಮನೆಗೆ ಹೋಗ್ಬೋದು ಅಂತ ಹೇಳಿದ್ರು. ಸೊ ಅದರಲ್ಲಿ 13th ನೈಟ್ ನನಗೆ ದಿಲಾಪನ್ ಸ್ಟಿಕ್ಸ್ ಅಂತ ಬರುತ್ತೆ. ಸೊ ಅದನ್ನು ಇನ್ಸರ್ಟ್ ಮಾಡಿ ಕಳಿಸಿದ್ರು ಮನೆಗೆ. ಸೊ ಅದು ಹೇಗೆ ಅಂದರೆ ಹೇಗೆ ವರ್ಕ್ ಆಗುತ್ತೆ ಅಂದರೆ 24 hours ನೀವು ಅದನ್ನು ಒಳಗನೆ ಬಿಡ್ಬೋದು. ಸೊ ಅದು ಆಮ್ನಿಯೋಟಿಕ್ ಫ್ಲೂಯಿಡ್ನ ಸಕ್ ಮಾಡಿ ಎನಿಥಿಂಗ್ ಕುಡ್ ಹ್ಯಾಪನ್, ಬ್ಲೀಡಿಂಗ್ ಆಗ್ಬೋದು, ವಾಟರ್ ಬ್ರೇಕ್ ಆಗ್ಬೋದು, ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗ್ಬೋದು. ಸೊ ಹಾಗಿತ್ತು. ಮತ್ತು ನನಗೆ ಅದು ಹಾಕಿ ಕಳಿಸಿದ ಮೇಲೆ ನನಗೆ ಕಾಂಟ್ರಾಕ್ಷನ್ಸ್ ಆಗಲಿ ಬ್ಲೀಡಿಂಗ್ ಆಗಲಿ ಏನೂ ಕಾಣಿಸಿಲ್ಲ. ಸೊ ನಾವು 14th ಮಾರ್ನಿಂಗ್ ಅವ್ರಿಗೆ ಕಾಲ್ ಮಾಡಿ ಹೇಳಿದಾಗ ಅವ್ರು ಹೇಳಿದ್ರು ಅದು ಮಿನಿಮಮ್ ಸ್ವಲ್ಪ 24 hours ಆಗಬೇಕು ಅಂತ ಹೇಳಿ. ಅದಾದಮೇಲೆ ನಮಗೆ ಒಂದು ಅಪಾಯಿಂಟ್ಮೆಂಟ್ ಕೊಟ್ಟು 3 o'clockಗೆ 14th 3 o'clock ಅಪಾಯಿಂಟ್ಮೆಂಟ್ ಕೊಟ್ಟು ಬರೋಕ್ಕೆ ಹೇಳಿದ್ರು. ಸೊ ನಾವು ಹೋದ್ವಿ. ಅದು ರಿಮೂವ್ ಮಾಡಿದ್ಮೇಲೆ ನನಗೇನೂ ಆಗಿಲ್ಲ ಅಲ್ಲ, ಸೊ ಅದಕ್ಕೆ ನೆಕ್ಸ್ಟ್ ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದು ಪ್ರೊಸೀಜರ್ಗೆ ನೀವು ಇಲ್ಲೇ ಉಳ್ಕೋಬೇಕು ಅಂತ ಹೇಳಿದ್ರು. ಸೊ ನಾನು ಅಲ್ಲೇ ಅಡ್ಮಿಟ್ ಆದೆ. ಅದು 2 hours ಟ್ಯಾಬ್ಲೆಟ್ ತಂದು ಕೊಡ್ತಾರೆ. ಅದು ಅಷ್ಟೇ, ಅದು ಹೇಗೆ ಅಂದರೆ 8 ಟ್ಯಾಬ್ಲೆಟ್ಸ್ ಕೊಡ್ತಾರೆ, 2 hours ಒಂದ್ಸಲಿ ಕೊಡ್ತಾರೆ. ಅದಾದಮೇಲೆ ನನಗೆ ಹೇಗೆ ಅಂದರೆ ಒಂದು ಸೈಕಲ್ ಆದಮೇಲೆ ನನಗೆ ಪೇಯ್ನ್ಸ್ ಕಾಣಿಸ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಸೈಕಲ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮತ್ತೆ ಒಂದು ಸ್ವಲ್ಪ ಬ್ರೇಕ್ ಕೊಟ್ಟು ಒಂದು 3-2 hours ಬ್ರೇಕ್ ಕೊಟ್ಟು ಮತ್ತೆ ನೆಕ್ಸ್ಟ್ ಸೈಕಲ್ ಸ್ಟಾರ್ಟ್ ಮಾಡಿದರು. ಮತ್ತು 2 hours ಟ್ಯಾಬ್ಲೆಟ್ ಕೊಡೋ ಥರ. 14th ಮಾರ್ನಿಂಗ್ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಹಾಸ್ಪಿಟ್ಲಿಗೆ ಹೊರಡೋಣ ಅಂತ ರೆಡಿ ಆದ್ವಿ. ಯಾಕೆಂದರೆ ನನಗೆ ಡಿಲಾಪನ್ ಸ್ಟಿಕ್ಸ್ ಹಾಕಿದ್ರಲ್ಲ, ಅದನ್ನು ರಿಮೂವ್ ಮಾಡ್ತೀನಿ ಅಂತ ಅಂದಿದ್ರು ಒಂದು 12 o'clock ಹಾಗೆ. ಸೊ ಬಂದು ವೆಯ್ಟ್ ಮಾಡ್ತಾ ಇದ್ವಿ ಯಾವಾಗ ಕರೀತಾರೆ ನಮ್ಮನ್ನ ಅಂತ ಹೇಳಿ. ಸುಮ್ಮನೆ ನಿಂತ್ಕೊಳ್ಳೋದು ಅಂತ ವಾಕ್ ಮಾಡ್ತಾ ಇದ್ದೆ. ನಾನಿದ್ದಿದ್ದು ಹಾಸ್ಪಿಟಲ್ ವ್ಯೂ ಹೀಗಿತ್ತು. ಆಮೇಲೆ ಅದು ರಿಮೂವ್ ಮಾಡಿದ ಮೇಲೆ ನನಗೆ ಏನೂ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗಿಲ್ಲ ಅಂತ ಹೇಳಿ ಮತ್ತೆ ಅಡ್ಮಿಟ್ ಮಾಡಿಕೊಂಡ್ರು. ವಾರ್ಡಿಗೆ ಶಿಫ್ಟ್ ಮಾಡಿ ರೂಮ್ ವ್ಯೂ ಹೀಗಿತ್ತು. ಎಲ್ಲ ಫೆಸಿಲಿಟಿ ಚೆನ್ನಾಗಿತ್ತು. ನಮಗೆ ಕಬೋರ್ಡಲ್ಲಿ ಏನಾದರೂ ಬ್ಯಾಗ್ ಇಟ್ಕೊಳ್ಳೋಕ್ಕೂ ಜಾಗ ಇತ್ತು, ಚೆನ್ನಾಗಿತ್ತು. ಒಂದು ಬಾತ್ರೂಮ್ನೂ ಇತ್ತು. ಸೊ ಬಾತ್ರೂಮ್ನಲ್ಲೂ ಅಷ್ಟೇ ಎಲ್ಲ ಥರ ಮೆಟರ್ನಿಟಿ ಪ್ಯಾಡ್ಸು ಎಲ್ಲ ಇಟ್ಟಿದ್ರು. ಏನೋ ಒಂಥರ ನಾವು ಯಾವಾಗೂ ನೋಡೇ ಇಲ್ವಲ್ಲ ನಮ್ಮ ಇಂಡಿಯಾನಲ್ಲಿ. ಸ್ವಲ್ಪ ಖುಷಿ ಆಯಿತು ನನಗೆ ನೋಡಿದ ತಕ್ಷಣ. ನಾನು ಆ್ಯಕ್ಚುಲಿ ಮೆಟರ್ನಿಟಿ ಪ್ಯಾಡ್ಸ್ ಮನೆಯಿಂದನೇ ತೊಗೊಂಡೋಗಿದ್ದೆ, ಬಟ್ ಸ್ಟಿಲ್ ಅಲ್ಲಿ ನೋಡಿ ಓಕೆ ಇಲ್ಲಿ ಪ್ರೊವೈಡ್ ಮಾಡ್ತಾರೆ ಅಂತ ಆವಾಗ ಗೊತ್ತಾಯ್ತು ನನಗೆ. ಇನ್ನೇನು ಮಾಡೋದು, ನನಗೆ ಕಾಂಟ್ರಾಕ್ಷನ್ಸು ಇಲ್ಲ, ಏನೂ ಇಲ್ಲ. ಸೊ ಬೋರ್ ಆಗ್ತಿತ್ತು ಅಂತ
ವಾಕ್ ಮಾಡ್ತಾ ಇದ್ದೆ ನಾನು ಹಾಸ್ಪಿಟಲಲ್ಲಿ. ಅವ್ರು ಹೇಳಿದ್ರು, ನಿಮಗೆ ಇಲ್ಲೇ ಕುತ್ಕೋಬೇಕು ಅಂತೇನಿಲ್ಲ, ಜಸ್ಟ್ ಹೋಗಿ ಆರಾಮಾಗಿ ವಾಕ್ ಮಾಡ್ಕೊಂಡು ಬರ್ಬೋದು ಅಂತ ಹೇಳಿ. ಸೊ 2 ಅವರ್ಸ್ಗೆ ನನಗೆ ಟ್ಯಾಬ್ಲೆಟ್ಸ್ ಕೊಡ್ತಾಯಿದ್ರಲ್ಲ, ಸೊ ಅದಕ್ಕೆ 2 ಅವರ್ಸ್ಗಿಂತ ಮುಂಚೆ ಇಲ್ಲಿ ಬಂದರೆ ಸಾಕು ಅಂತ ಹೇಳಿದ್ರು. ಸೊ ಲಕ್ಕನ್ ಇದ್ದಿದ್ದರಿಂದ ನನ್ನ ಜೊತೆ ನಾನು ವಾಕ್ ಮಾಡ್ತಾ ಇದ್ದೆ. 15th ನಾನು ಹಾಸ್ಪಿಟಲಲ್ಲೇ ಇದ್ದೆ. ಸೊ ಒನ್ಸ್ ನಾನು 14th ಮಧ್ಯಾಹ್ನ ನನ್ನ ಅಡ್ಮಿಟ್ ಮಾಡ್ಕೊಂಡಾದಮೇಲೆ ನಾನು ಒಬ್ಬಳೇ ಇದ್ದೆ. ಲಕ್ಕನ್ 7 o'clockವರೆಗೂ ಇದ್ದರು ಅನಿಸುತ್ತೆ ನನ್ನ ಜೊತೆ. ಅದಾದಮೇಲೆ ಅವ್ರ ಮನೆಗೆ ಹೋದರು. ಸೊ 15th ನಾನು ಅಲ್ಲೇ ಹಾಸ್ಪಿಟಲಲ್ಲೇ ಇದ್ದೆ. ಆವಾಗ ನಂದು ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಆಗ್ತಾಯಿತ್ತು. 2 hours ಒನ್ಸ್ ಟ್ಯಾಬ್ಲೆಟ್ ಕೊಡ್ತಾಯಿದ್ರು ನನಗೆ. ಅದೇನು ನನಗೆ ವರ್ಕ್ ಮಾಡ್ತಾಯಿತ್ತೋ ಏನೋ ನನಗೆ ಗೊತ್ತೇ ಆಗ್ತಿರಲಿಲ್ಲ, ಯಾಕೆಂದರೆ ಏನೂ ಪೇನ್ಸೇ ಬಂದಿರಲಿಲ್ಲ ನನಗೆ. 15th ನೈಟು 10:30 ಹಾಗೆ ನಂದು ವಾಟರ್ ಬ್ರೇಕ್ ಆಯಿತು. ವಾಟರ್ ಬ್ರೇಕ್ ಆಗಿದ ತಕ್ಷಣ ನಾನು ನರ್ಸ್ ಹತ್ರ ಹೇಳಿದೆ. ಅವಳು ಸೆಕ್ಷನ್ ಹತ್ರ ಕಾಲ್ ಮಾಡಿ ಹೇಳಿದ್ಲು ವಾಟರ್ ಬ್ರೇಕ್ ಆಗಿದೆ ಅಂತ ಹೇಳಿ. ಅದಾದಮೇಲೆ ನನಗೆ ನನ್ನ ಫೈಲ್ ಕೊಟ್ಟು ನಾನು ಲಕ್ಕನ್ಗೆ ಫೋನ್ ಮಾಡಿ ಹೇಳಿದೆ ವಾಟರ್ ಬ್ರೇಕ್ ಆಯಿತು ಅಂತ ಹೇಳಿ. ಅವರು ಇಮಿಡಿಯೇಟಾಗಿ ಹಾಸ್ಪಿಟಲ್ ಕಡೆ ಬರ್ತಾಯಿದ್ರು. ಸೊ ಅಷ್ಟರಲ್ಲಿ ನನಗೆ ಇದರಲ್ಲಿ CTG 30 minutes CTG ಹಾಕ್ತೀವಿ ಅಂತ ಅಂದರು. ಸರಿ ಅಂತ ಹೇಳಿ ನಾನು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ. CTG ಆನ್ ಆಗಿತ್ತು. ಸೊ ವೆಯ್ಟ್ ಮಾಡ್ತಾಯಿದ್ದೆ ನಾನು ಲಕ್ಕನ್ಗೆ. ಲಕ್ಕನ್ ಆ್ಯಕ್ಚುಲಿ ಓಡಿ ಬರ್ತಿದ್ರಂತೆ. ಆಮೇಲೆ ನರ್ಸ್ ಹೇಳಿದ್ಲು, ಅವಳಿಗಿನ್ನ ತುಂಬ ಟೈಮ್ ಇದೆ, ಆರಾಮಾಗಿ ಬಾ ಅಂತ ಕೇಳಿದ್ಲು ಹೀಗೆ ರೆಸ್ಟ್ ಮಾಡ್ತೀರಾ ಅಥವಾ ಏನಾದರೂ ಬಾಲ್ ತಂದು ಬಾಲ್ ಕೊಡಲಾ, ಎಕ್ಸಸೈಸ್ ಮಾಡ್ತೀಯಾ ಅಂತ ಕೇಳಿದ್ಲು. ಆಮೇಲೆ ಸ್ವಲ್ಪ ಬಾತ್ ಟಬ್ಬಲ್ಲಿ ರಿಲ್ಯಾಕ್ಸ್ ಮಾಡೋಂಗಿದ್ರೆ ಅದು ಓಕೆನಾ ಅಂತ ಹೇಳಿ ಬಾತ್ ಟಬ್ಬಲ್ಲಿ ನೀರು ತುಂಬಿಸ್ತಾ ಇದ್ಲು. ರಿಲ್ಯಾಕ್ಸ್ ಆಗೋಣ ಅಂತ ಫುಲ್ ಎಲ್ಲ ವೈಬ್ಸ್ ಅಂತೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅಲ್ಲಿ ಎಲ್ಲ ಅರೋಮಾ ಎಲ್ಲ ಹಾಕಿದ್ಲು. ಒಂಥರ ಗುಡ್ ವೈಬ್ಸ್ ಕೊಡ್ತಾಯಿತ್ತು ನನಗೆ. ಬಟ್ ಏನು ಮಾಡೋದು, ನನಗೆ ಮೇ ಬಿ ವಾಟರಲ್ಲಿ ಅವಳು ರಿಲ್ಯಾಕ್ಸ್ ಆಗೋಕ್ಕೋಸ್ಕರ ನನಗೆ ಇದು ಮಾಡಿದ್ಲು. ಬಟ್ ನಾನು ರಿಲ್ಯಾಕ್ಸೇ ಆಗಲಿಲ್ಲ ಅಲ್ಲಿ. ಸೊ ಅದಕ್ಕೆ ಅವಳಿಗೆ ಇಮಿಡಿಯೇಟಾಗಿ ಅವಳಿಗೆ ಗೊತ್ತಾಯಿತು ಏನೋ ಅವಳಿಗೆ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗಿದೆ, ಅವಳನ್ನ ಎಬ್ಸು ಅಂತ ಹೇಳಿದ್ಲು. ಅಲ್ಲಿಂದ ವಾಟರಿಂದ ಹೊರಗೆ ಬಂದು ಒಂದು 7 minutesಲ್ಲೇ ಅನಿಸುತ್ತೆ ನನಗೆ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಯಿತು. ಮತ್ತು 7 minutesಲ್ಲಿ ಅವಳು ಹೊರಗೆ ಬಂದುಬಿಟ್ಲು. ಎಲ್ಲ ಎಷ್ಟು ಬೇಗ ಆಗೋಯ್ತು ಅಂದರೆ ಕಣ್ಣು ತೆರೆಯೋದ್ರಲ್ಲಿ ಬಂದೇ ಬಿಟ್ಲಾ ಅನ್ನೋಂಗೆ ಆಯಿತು ನಮಗೆ. ಆ್ಯಕ್ಚುಲಿ ನಮಗೆ 14th ನಮ್ಮದು ಆ್ಯನಿವರ್ಸರಿ ಇತ್ತು. ಸೊ 14th ಬರಬೇಕಾಗಿತ್ತು, ಇಲ್ಲ 15th ಶಿವರಾತ್ರಿ ಇತ್ತು. ಸೊ 14th ಅಥವಾ 15th ಯಾವಾಗಾದ್ರೂ ಬಾರ್ನ್ ಆಗಿದ್ರೆ ನಮಗೆ ಹ್ಯಾಪಿನೇ. ಸೊ 15th 11:53 ಆಗಿತ್ತು, ಆವಾಗ ಅವಳು ಬಾರ್ನ್ ಆದಳು. ಸೊ ಫುಲ್ ಖುಷಿ ಆಯಿತು ನಮಗೆ. ಆಮೇಲೆ ನರ್ಸ್ ಹೆಲ್ಪ್ ಮಾಡಿದ್ಲು ಎಲ್ಲ ಕ್ಲೀನಪ್ ಮಾಡೋಕ್ಕೆ. ಕ್ಲೀನಪ್ ಆದಮೇಲೆ ಸೆಲ್ಫ್ ಎಲ್ಲ ನಾನೇ ಎದ್ದು ಬಂದು ಕ್ಲೀನಪ್ ಆಗಿ ಆಮೇಲೆ ನನ್ನ ವಾರ್ಡಿಗೆ ಶಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ಲು. ಅವಳೇ ಕರ್ಕೊಂಡು ಹೋಗ್ತಾಯಿದ್ಲು ವಾರ್ಡ್ಗೆ. ಬಟ್ ನರ್ಸ್ ಮತ್ತು ಡಾಕ್ಟರ್ಸ್ ಎಷ್ಟು ಸಪೋರ್ಟಿವ್ ಆಗಿರ್ತಾರೆ ಅಂದರೆ ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಯ್ಯೋ ಹೇಗೆ ಲ್ಯಾಂಗ್ವೇಜು ಇದು ಅದು ಅಂತ ತಲೆ ಕೆಡಿಸ್ಕೊಂಡ್ಬಿಟ್ಟಿದೆ. ಬಟ್ ಏನೂ ಇಲ್ಲ, ನನಗೆ ಇಂಗ್ಲೀಷಲ್ಲೇ ಮಾತಾಡಿಸ್ತಾಯಿದ್ರು ನರ್ಸ್ ಮತ್ತು ಡಾಕ್ಟರ್ ಇಬ್ಬರು. ಸೊ ಚೆನ್ನಾಗಿ ಅನ್ನಿಸ್ತು ಇಬ್ಬರಿಗೂ. ಇಲ್ಲಿ ವಾರ್ಡಿಗೆ ಶಿಫ್ಟ್ ಮಾಡಿದ್ಮೇಲೆ ಅವಳು ಲಕ್ಕನ್ಗೆ ಹೇಳಿದ್ಲು ಅವ್ರು ಹೋಗಬೇಕು ಅಂತ ಹೇಳಿ. ನನ್ನ ಲಕ್ಕನ್ ಬಿಟ್ಟು ಅವ್ರು ಹೋದರು. ನಾನು ಎಲ್ಲಿ ರಾತ್ರಿ ಅಳ್ತಾಳೆ ಫುಲ್ಲು ಅಂತ ಫುಲ್ ಭಯ ಆಗೋಗಿತ್ತು ನನಗೆ. ಬಟ್ ವಿತ್ ಗಾಡ್ ಗ್ರೇಸ್ ಅವಳು ಅಳ್ಳೂ ಇಲ್ಲ, ಏನೂ ಮಾಡಲಿಲ್ಲ. ನನಗೆ ಅದೇ ಒಂದು ದೊಡ್ಡ ಖುಷಿ. ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು, ಹಾಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.